ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜೂನ್ 2ರ ನಂತರ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜೂನ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ಈ ವರ್ಷದ ಶ್ರೀ ಪರಭಾವನಾಮ ಸಂವತ್ಸರವು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇನೆ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ತುಲಾ ರಾಶಿಯವರಿಗೆ ಈ ಜೂನ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಜೂನ್ 2026 ತುಲಾ ರಾಶಿಯವರ ವೃತ್ತಿ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಸುವರ್ಣ ಅಧ್ಯಾಯವನ್ನು ಬರೆಯಲಿದೆ ಅಂತಲೇ ಹೇಳ್ಬೋದು. ಕಳೆದ ಒಂದು ವರ್ಷದಿಂದ ನಿಮ್ಮ 9ನೇ ಮನೆಯಲ್ಲಿ ಸಂಚರಿಸುತ್ತಾ ನಿಮಗೆ ಅದೃಷ್ಟವನ್ನು ಕರುಣಿಸಿದಂತಹ ಗುರು ಜೂನ್ 2ರಂದು ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ 10ನೇ ಮನೆಗೆ ಪ್ರವೇಶವನ್ನು ಮಾಡಲಿದ್ದಾರೆ. ಇದು ನಿಮ್ಮ ಜೀವನದ ಹಾದಿಯಲ್ಲಿ ಒಂದು ಪ್ರಮುಖ ಮೈಲುಗಲ್ಲನ್ನು ಸೂಚಿಸುತ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ದುಪ್ಪಟ್ಟು ಪ್ರತಿಫಲವನ್ನು ಪಡೆದುಕೊಳ್ತಾ ಹೋಗ್ತೀರಿ. ಜೊತೆಗೆ ಸಮಾಜದಲ್ಲಿ ಅತ್ಯುತ್ತಮವಾದಂತಹ ಮನ್ನಣೆಯನ್ನು ಕೂಡ ಗಳಿಸಲಿದ್ದೀರಿ. ಇದಕ್ಕೆ ಪೂರಕವಾಗಿ ನಿಮ್ಮ ರಾಶಿ ಅಧಿಪತಿಯಾದಂತಹ ಶುಕ್ರನು ವೃತ್ತಿ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರಿಕೊಂಡು ಅಸಾಧಾರಣವಾದಂತಹ ರಾಜಯೋಗವನ್ನು ಪ್ರಚೋದಿಸಲಿದ್ದಾರೆ. ಈ ತಿಂಗಳ ಮೊದಲ ವಾರದಲ್ಲಿ ಅಂದರೆ ಈ ಜೂನ್ ಮೊದಲ ವಾರದಲ್ಲಿಯೇ ಅದ್ಭುತವಾದಂತಹ ವ್ಯಾಪಾರ ಲಾಭಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ. 8ನೇ ಮನೆಗೆ ಮಂಗಳನ ಆಗಮನವೂ ಕೂಡ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಉಂಟಾಗುವ ಕಾರಣ ವೈಯಕ್ತಿಕ ಸಂಬಂಧಗಳು ಮತ್ತು ಆರೋಗ್ಯದ ವಿಚಾರಗಳಲ್ಲಿ ನೀವು ಅಳೆದು ತೂಗಿ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಕೂಡ ಅಗತ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ತುಲಾ ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಆ ಗ್ರಹ ಸಂಚಾರಗಳ ಪ್ರಭಾವ ಹೇಗಿರಲಿದೆ ಈ ರಾಶಿಯವರಿಗೆ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. 10ನೇ ಮನೆಯ ಉಚ್ಚ ಸ್ಥಿತಿಯಲ್ಲಿ ಇರತಕ್ಕಂತಹ ಗುರು ಜೂನ್ 2ರಂದು ಕಟಕ ರಾಶಿಗೆ ಪ್ರವೇಶವನ್ನು ಮಾಡೋ ಕಾರಣ ವೃತ್ತಿ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಗುರು ಉನ್ನತ ಮಟ್ಟದ ಕಾರ್ಯನಿರ್ವಾಹಕ ಸ್ಥಾನಗಳನ್ನು ತರಲಿದ್ದಾರೆ. ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರಲಿದ್ದು ಮತ್ತು ವ್ಯಾಪಕವಾದಂತಹ ಮನ್ನಣೆಯನ್ನು ಕೂಡ ಈ ತುಲಾ ರಾಶಿಯವರು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಗುರು ಸಂಚಾರದ ಪ್ರಭಾವದಿಂದ. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ, 9 ಮತ್ತು 10ನೇ ಮನೆಯಲ್ಲಿ ಶುಕ್ರನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು ಜೂನ್ 8ರವರೆಗೆ 9ನೇ ಮನೆಯಲ್ಲಿ ಇರಲಿದ್ದು ಇದು ನಿಮಗೆ ಅದೃಷ್ಟವನ್ನು ನೀಡ್ತಾ ಬರ್ತದೆ. ಅದಾದ ನಂತರ ಉಚ್ಚ ಸ್ಥಾನದಲ್ಲಿ ಗುರುವಿನೊಂದಿಗೆ ಸೇರಲು 10ನೇ ಮನೆಗೆ ಪ್ರವೇಶವನ್ನು ಮಾಡಿದ ನಂತರ ಅಪಾರವಾದಂತಹ ವೃತ್ತಿಪರ ವರ್ಚಸ್ಸು ಮತ್ತು ಬೌದ್ಧಿಕ ಯಶಸ್ಸನ್ನು ಕೂಡ ಇದು ತರಲಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 8 ಮತ್ತು 9ನೇ ಮನೆಯಲ್ಲಿ ಸೂರ್ಯನು ಇರಲಿದ್ದು ಜೂನ್ 15ರವರೆಗೆ 8ನೇ ಮನೆಯಲ್ಲಿ ಇದ್ದು ಹಠಾತ್ ಹೊಂದಾಣಿಕೆಗಳನ್ನು ಪ್ರಚೋದಿಸಲಿದ್ದಾರೆ. ಅನಂತರ 9ನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಸ್ಥಳಾಂತರವನ್ನಗೊಂಡು ಅದೃಷ್ಟ ಮತ್ತು ಪೂರ್ವಜರ ಆಸ್ತಿಯ ಮೂಲಕ ಲಾಭಗಳನ್ನು ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಜೂನ್ 22ರವರೆಗೆ ತನ್ನದೇ ಆದ 9ನೇ ಮನೆಯಲ್ಲಿ ನಿಂತು ವಿದೇಶಿ ಪ್ರಯಾಣ, ಉನ್ನತ ಶಿಕ್ಷಣ, ಅನಂತರ ವೃತ್ತಿಪರ ಲಾಭಗಳಿಗೆ 10ನೇ ಮನೆಗೆ ಸ್ಥಳಾಂತರವನ್ನಗೊಳ್ಳಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಜೂನ್ 21ರವರೆಗೆ ತನ್ನದೇ ಆದ 7ನೇ ಮನೆಯಲ್ಲಿ ಮಂಗಳನು ಇರಲಿದ್ದು ಅನಂತರ 8ನೇ ಮನೆಗೆ ವೃಷಭ ರಾಶಿಗೆ ಹೆಜ್ಜೆ ಹಾಕಿ ಅಷ್ಟಮದಲ್ಲಿ ಕುಜದೋಷ ಮತ್ತು ವಾಕ್ ಸಂಘರ್ಷಗಳನ್ನು ಸೃಷ್ಟಿ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಲಿದ್ದು ಸಮರ್ಪಿತ ಶ್ರಮದ ಮೂಲಕ ಗುರಿಗಳ ಸಾಕಾರ ಮತ್ತು ರಚನಾತ್ಮಕ ಕಾರ್ಪೊರೇಟ್ ಬೆಳವಣಿಗೆಯನ್ನು ಖಾತರಿಪಡಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಈ ರಾಶಿಯವರ ಕೆರಿಯರ್ ವಿಚಾರಕ್ಕೆ ಬರೋದಾದರೆ, ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ತಿಂಗಳು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಸಂಪೂರ್ಣ ಮ್ಯಾಜಿಕ್ನಂತೆ ಕಾರ್ಯನಿರ್ವಹಿಸ್ತದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಇದೇ ಜೂನ್ 2ರಂದು ಉಚ್ಚ ಸ್ಥಾನದಲ್ಲಿ ತಲುಪಿರತಕ್ಕಂತಹ ಗುರುವು ಜೂನ್ 8ರಂದು 10ನೇ ಮನೆಯಲ್ಲಿ ನಿಮ್ಮ ರಾಶಿ ಅಧಿಪತಿ ಶುಕ್ರನೊಂದಿಗೆ ಸೇರಿಕೊಂಡು
ಭವ್ಯವಾದಂತಹ ಕಾರ್ಪೊರೇಟ್ ಯೋಗವನ್ನು ಸೃಷ್ಟಿ ಮಾಡಲಿದ್ದಾರೆ. ನಿಮ್ಮ ಕಾರ್ಯನಿರ್ವಾಹಕ ಪ್ರದರ್ಶನದಿಂದ ಮೇಲಾಧಿಕಾರಿಗಳು ಹೆಚ್ಚು ಪ್ರಭಾವಿತರಾಗ್ತಾ ಹೋಗ್ತಾರೆ. ಬಹುನಿರೀಕ್ಷಿತ ಬಡ್ತಿಗಳು, ವೇತನ ಹೆಚ್ಚಳ ಅಥವಾ ನೀವು ಬಯಸಿದ ಕನಸಿನ ಕಾರ್ಯಯೋಜನೆಗಳು ಸುಲಭವಾಗಿ ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳ್ಬೋದು. ನಿಮ್ಮ ಯೋಗಕಾರಕನಾದಂತಹ ಶನಿಯು 6ನೇ ಮನೆಯಲ್ಲಿ ಇರೋದರಿಂದ ವೃತ್ತಿಪರ ವಿರೋಧಿಗಳಿಗೆ ನಿಮ್ಮ ಅಚಲವಾದಂತಹ ಅಧಿಕಾರವನ್ನು ಒಪ್ಪಿಕೊಳ್ಳದೆ ಬೇರೆ ದಾರಿ ಇರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಜೂನ್ 15ರಂದು ನಿಮ್ಮ ಲಾಭಾಧಿಪತಿಯಾದಂತಹ ಸೂರ್ಯನು 9ನೇ ಮನೆಯಾದ ಭಾಗ್ಯಸ್ಥಾನಕ್ಕೆ ಹೆಜ್ಜೆಯನ್ನು ಹಾಕಿದಾಗ ಅದೃಷ್ಟವು ಸಕ್ರಿಯವಾಗಿ ನಿಮ್ಮ ಬಾಗಿಲನ್ನು ತಟ್ತದೆ. ಉದ್ಯೋಗಾಕಾಂಕ್ಷಿಗಳಿಗೆ ಉನ್ನತ ಸರ್ಕಾರಿ ಅಥವಾ ಕಾರ್ಪೊರೇಟ್ ಪಾತ್ರಗಳಲ್ಲಿ ಯಶಸ್ವಿಯಾಗಿ ಪಡೀತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಮತ್ತು ಸಮಾಜದಲ್ಲಿ ನಿಮಗೆ ಒಟ್ಟಾರೆ ಪ್ರತಿಷ್ಠೆಯು ಕೂಡ ಅದ್ಭುತವಾಗಿ ಏರಿಕೆಯಾಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಲಾಭದಲ್ಲೂ ಕೂಡ ಉತ್ತಮವಾದಂತಹ ಲಾಭಗಳನ್ನು ಕಾಣ್ತಾ ಬರ್ತೀರಿ. ಅದರಲ್ಲೂ ಸ್ವತಂತ್ರ ಉದ್ಯಮಿಗಳು ತಿಂಗಳ ಈ ಮೊದಲ ವಾರದಲ್ಲಿಯೇ ಲಾಭದಾಯಕ ಆರ್ಥಿಕ ಹರಿವನ್ನು ಅನುಭವಿಸ್ತಾ ಹೋಗ್ತೀರಿ. ನೀವು ಕೈಗೊಳ್ಳುವಂತಹ ದಿಟ್ಟ ಮತ್ತು ದೃಢವಾದ ಹೆಜ್ಜೆಗಳು ಭವ್ಯವಾದ ಲಾಭವನ್ನು ತಂದುಕೊಡ್ತಾ ಹೋಗ್ತದೆ. ಹಾಗೆ ಗುರು ಶುಕ್ರರ ಸಂಯೋಜನೆಯು ಅತ್ಯುತ್ತಮವಾದಂತಹ ಬ್ರ್ಯಾಂಡ್ ಇಮೇಜನ್ನು ನಿರ್ಮಿಸಲಿದೆ. ಜೂನ್ 21ರಂದು ಮಂಗಳನು 8ನೇ ಮನೆಗೆ ಪ್ರವೇಶಿಸಿದಾಗ ಆಡಿಟ್ಗಳು ಮತ್ತು ಲೆಕ್ಕಪತ್ರಗಳ ಬಗ್ಗೆ ವ್ಯಾಪಾರ ಪಾಲುದಾರರೊಂದಿಗೆ ಸಣ್ಣ ಪುಟ್ಟ ಆಡಳಿತಾತ್ಮಕ ವಿವಾದಗಳು ಉದ್ಭವಿಸಬಹುದು. ಹೊಸ ಹೂಡಿಕೆಗಳನ್ನು ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುವುದು ಈ ರಾಶಿಯವರಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ ಫೈನಾನ್ಷಿಯಲ್ ಸ್ಟೇಟಸ್ನಲ್ಲಿ ಜೀವನದ ಮಟ್ಟದ ಏರಿಕೆಯನ್ನು ಕಾಣ್ತಾ ಬರ್ತೀರಿ. ಈ ತಿಂಗಳಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಧಿಸಿದಂತಹ ನಿರಂತರ ಪ್ರಗತಿಯು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನೇರವಾಗಿ ಶ್ರೀಮಂತಗೊಳಿಸ್ತಾ ಹೋಗ್ತದೆ. ಅದರಲ್ಲೂ ಜೂನ್ 15ರಂದು ಸೂರ್ಯನು 9ನೇ ಮನೆಗೆ ಪ್ರವೇಶಿಸುವುದು ಇಂದಿನ ಹೂಡಿಕೆಗಳು ಅಥವಾ ಶೇರು ಮಾರ್ಕೆಟ್ಗಳ ಮೂಲಕ ಅದ್ಭುತವಾದಂತಹ ಆರ್ಥಿಕ ಅದೃಷ್ಟವನ್ನು ತೆರೆಯುತ್ತದೆ. ಪೂರ್ವಜರ ಆಸ್ತಿಗಳು ಮತ್ತು ಕೌಟುಂಬಿಕ ಆಸ್ತಿಗಳು ಯಶಸ್ವಿಯಾಗಿ ನಿಮಗೆ ಹೆಸರಿಗೆ ನೋಂದಣಿಯಾಗ್ತಾ ಹೋಗ್ತವೆ ಸ್ನೇಹಿತರೆ. ನಿಮ್ಮ 2ನೇ ಮನೆಯ ಅಧಿಪತಿ ಮಂಗಳನು ಜೂನ್ 21ರವರೆಗೆ ಬಲವಾಗಿ ಇರೋದರಿಂದ ನಿಯಮಿತ ಮನೆಯ ಆದಾಯವು ಸುಗಮವಾಗಿ ಹರಿಯುತ್ತದೆ. ತಿಂಗಳ ಕೊನೆಯಲ್ಲಿ 8ನೇ ಮನೆಯ ಪ್ರಭಾವದಿಂದ ಆಟೋಮೊಬೈಲ್ ಸೇವೆ ಅಥವಾ ವಿಮೆ ಪ್ರೀಮಿಯಂಗಳಿಗೆ ಸಂಬಂಧಪಟ್ಟಂತಹ ಖರ್ಚುಗಳು ಕೂಡ ಎದುರಾಗಬಹುದು. ಅವು ನಿಮ್ಮ ಮೂಲಭೂತ ಆರ್ಥಿಕ ಭದ್ರತೆಗೆ ಯಾವುದೇ ರೀತಿಯ ಭಂಗವನ್ನು ತರೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ವೃತ್ತಿ ಸ್ಥಾನದಲ್ಲಿ ಬಲವಾದ ಗುರುವಿನೊಂದಿಗೆ ನಿಮ್ಮ ರಾಶಿಯಾಧಿಪತಿ ಶುಕ್ರನು ಕೂಡ ಸೇರೋ ಕಾರಣ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಮತ್ತು ದೈಹಿಕ ಕಾಂತಿಯು ಅತ್ಯುತ್ತಮವಾಗಿರಲಿದೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಯಾವುದೇ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ವೇಗವಾಗಿ ಗುಣಮುಖವಾಗಲು ಪ್ರಾರಂಭಿಸ್ತಾ ಹೋಗ್ತದೆ. ಜೂನ್ 21ರಂದು ನಿಮ್ಮ 8ನೇ ಮನೆಗೆ ಮಂಗಳನ ಆಗಮನವು ಸ್ಪಷ್ಟ ಎಚ್ಚರಿಕೆಯ ಸಂಕೇತವನ್ನು ಕೂಡ ನೀಡಲಿದೆ. ಅಷ್ಟಮ ಕುಜನ ಸಂಚಾರವು ಹಠಾತ್ ಜಾರಿ ಬೀಳುವುದು, ಕಿರಿಕಿರಿಯಲ್ಲಿನ ಏರಿಕೆ ಮತ್ತು ರಕ್ತದೊತ್ತಡದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಉಂಟು ಮಾಡ್ಬೋದು. ವಾಹನಗಳನ್ನು ಚಲಾಯಿಸುವಾಗ ಫೋನ್ ಕರೆಗಳನ್ನು ನಿರ್ವಹಿಸುವುದು ಅಥವಾ ಅತಿಯಾದಂತಹ ವೇಗದಿಂದ ದೂರವಿರುವುದು ಅತ್ಯಂತ ನಿರ್ಣಾಯಕ ಅಂತಲೇ ಹೇಳ್ಬೋದು. ಯೋಗ ಅಥವಾ ಉಸಿರಾಟದ ವ್ಯಾಯಾಮಗಳನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ಮನಸ್ಸನ್ನು ಗಮನಾರ್ಹವಾಗಿ ಶಾಂತಗೊಳಿಸಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಈ ಜೂನ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ಸಮ್ಮಿಶ್ರಣವಾಗಿ ಪ್ರದರ್ಶಿಸ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಕೌಟುಂಬಿಕ ವಿಚಾರದಲ್ಲಿ 10ನೇ ಮನೆಯಲ್ಲಿರುವ ಶುಭ ಗ್ರಹಗಳು ನಿಮಗೆ ವೃತ್ತಿ ಜೀವನದ ಸಾಧನೆಗಳನ್ನು ಇಡೀ ಕುಟುಂಬವು ಸಂತೋಷದಿಂದ ಆಚರಿಸುವುದನ್ನು ಖಚಿತಪಡಿಸಲಿದೆ. ನಿಮ್ಮ ತಂದೆಯ ಆರೋಗ್ಯವು ಗಮನಾರ್ಹವಾಗಿ ಸುಧಾರಿಸಲಿದ್ದು ಮತ್ತು ಸಾಗರೋತ್ತರ ಕೌಟುಂಬಿಕ ಪ್ರಯಾಣದ ಯೋಜನೆಗಳು ಸುಂದರವಾಗಿ ರೂಪುಗೊಳ್ತಾ ಹೋಗ್ತದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ನಿಮ್ಮ ಸಂಬಂಧವು ಬಲವಾಗಿರಲು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಮೌನ ಮತ್ತು ಮೃದುವಾದ ರಾಜಿ ಸಂಧಾನಕ್ಕೆ ಆದ್ಯತೆ ನೀಡುವುದು ಬಹಳ ಅಗತ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ನಿಮ್ಮ 9ನೇ ಮನೆಯ ಅಧಿಪತಿ ಬುಧನು ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ ಪ್ರಬಲವಾಗಿ ನೆಲೆಸಿರೋದರಿಂದ ಉನ್ನತ ವ್ಯಾಸಂಗ ಮಾಡ್ತಿರೋರಿಗೆ ಅತ್ಯುತ್ತಮವಾದ ಹಂತವನ್ನು ಕಾಣ್ತಾ ಬರ್ತೀರಿ. ವಿದೇಶ ಪ್ರಯಾಣಕ್ಕೆ ಅಗತ್ಯವಿರುವಂತಹ ವೀಸಾಗಳು, ವಿದ್ಯಾರ್ಥಿ ವೇತನ ಅನುದಾನಗಳು ಸುಗಮವಾಗಿ ಮಂಜೂರಾಗ್ತಾ ಹೋಗ್ತವೆ. ಕರ್ಮಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಗುರುವಿನ ಕೃಪೆಯಿಂದ ತಾಂತ್ರಿಕ ಸಂದರ್ಶನಗಳು ಅಥವಾ ಕ್ಯಾಂಪಸ್ ಪ್ಲೇಸ್ಮೆಂಟ್ಗಳಿಗೆ ಹಾಜರಾಗುವ ವಿದ್ಯಾರ್ಥಿಗಳು ಅತ್ಯಂತ ಸುಲಭವಾಗಿ ಉದ್ಯೋಗವನ್ನು ಪಡೆದುಕೊಳ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ರಾಶಿಯವರು ಈ ಜೂನ್ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಒಂದಿಷ್ಟು ಸಕಾರಾತ್ಮಕವಾಗಿ ಕಂಡ್ರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಜೂನ್ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ವೈದಿಕ ಪರಿಹಾರಗಳೇನು? ಉಚ್ಚ ಸ್ಥಾನದಲ್ಲಿ ಗುರುವಿನಿಂದ ಒದಗಿಸಲಾದ ಭವ್ಯವಾದ ವೃತ್ತಿಪರ ಅದೃಷ್ಟವನ್ನು ಕಾಪಾಡಿಕೊಳ್ಳಲು
ಮತ್ತು ಈ ತಿಂಗಳ ಅಂತ್ಯದಲ್ಲಿ ಎದುರಾಗುವಂತಹ ಅಷ್ಟಮ ಕುಜ ದೋಷದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ತಿಳಿಸ್ಕೊಡುವಂತಹ ಪರಿಹಾರಗಳನ್ನು ಅಭ್ಯಾಸ ಮಾಡ್ತಾ ಬನ್ನಿ. ಜೂನ್ 21ರ ನಂತರ 8ನೇ ಮನೆಯ ಮಂಗಳನಿಂದ ಉದ್ಭವಿಸುವ ಕೌಟುಂಬಿಕ ಘರ್ಷಣೆಗಳು ಅಥವಾ ವಾಹನದ ಅಡೆತಡೆಗಳನ್ನು ಎದುರಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ತುಪ್ಪದ ದೀಪವನ್ನು ಹಚ್ಚುತ್ತಾ ಬನ್ನಿ. ಉಚ್ಚಸ್ಥಾನದಲ್ಲಿ ಗುರುವಿನ ಸಂಪೂರ್ಣ ಕೃಪೆಯು ನಿಮ್ಮ ವೃತ್ತಿ ಜೀವನದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳಲು ಪ್ರತಿ ಗುರುವಾರದಂದು ಹಳದಿ ವಸ್ತ್ರವನ್ನು ಧರಿಸಿ ಶ್ರೀ ದಕ್ಷಿಣಮೂರ್ತಿ ಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ರಾಶಿ ಅಧಿಪತಿಯಾದಂತಹ ಶುಕ್ರನನ್ನು ಬಲಪಡಿಸಲು ಮತ್ತು ಸಂಪತ್ತು ಹಾಗೂ ಸಾಮರಸ್ಯವನ್ನು ಮನಬಂದಂತೆ ಆಕರ್ಷಿಸಲು ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸುವುದರ ಜೊತೆಗೆ ಮಹಾಲಕ್ಷ್ಮಿ ಅಷ್ಟಕವನ್ನು ಪಠಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ನಾವು ತಿಳಿಸ್ಕೊಡುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.